ನಮಸ್ತೆ ವೀಕ್ಷಕರೇ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ನಿಮ್ಮ ಮುನಿರಾಜು. ಕೆಪಿಎಸ್ಸಿಯಲ್ಲಿ ನಡೆದ ವಿವಿಧ ಹುದ್ದೆಗಳ ನೇಮಕಾತಿ ಪ್ರಕರಣದ ಸಂಬಂಧಪಟ್ಟಂತೆ ಈಗಾಗಲೇ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ 2 ಪ್ರಕರಣಗಳು ಕೂಡ ದಾಖಲಾಗಿರುವಂಥದ್ದು. ಆ 2 ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಐಡಿ ತನಿಖೆಗೆ ಕೂಡ ರಾಜ್ಯ ಸರ್ಕಾರ ಒಂದು ಆದೇಶವನ್ನು ಕೂಡ ಮಾಡಿದೆ. ಈಗ ಸಿಐಡಿ ಅಧಿಕಾರಿಗಳು ಕೂಡ ಈ 2 ಪ್ರಕರಣದ ತನಿಖೆಯ ಮಾಹಿತಿಯನ್ನು ಕೂಡ ಸಂಗ್ರಹ ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಇವತ್ತು ಏನು ಈ ಒಂದು 2 ಪ್ರಕರಣಗಳೇನಿದೆ ಅದರಲ್ಲಿ ಪ್ರಮುಖವಾಗಿ ಏನು ಪಶು ವೈದ್ಯಕೀಯ ಅಧಿಕಾರಿಗಳ ನೇಮಕಾತಿ ಪ್ರಕರಣ ಏನಿದೆ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧ ಪೊಲೀಸರು ತಮ್ಮ ಬಳಿ ಇರುವಂತಹ ಒಂದು ಕೇಸ್ ಫೈಲ್ ಅನ್ನ ಸಿಐಡಿಗೆ ಹಸ್ತಾಂತರ ಮಾಡೋದಕ್ಕೆ ಕೂಡ ಇವತ್ತು ಮುಂದಾಗಿದ್ದಾರೆ. ಯಾಕಂದ್ರೆ ಈಗಾಗಲೇ ರಾಜ್ಯ ಸರ್ಕಾರ ಕಳೆದ 3 ದಿನಗಳ ಹಿಂದೆ ಸಿಐಡಿ ತನಿಖೆಗೆ ವಹಿಸುವ ಒಂದು ಆದೇಶವನ್ನು ಕೂಡ ಮಾಡಿದೆ. ಆದ್ರಿಂದ ಈ ಒಂದು ಪ್ರಕರಣದ ಕಂಪ್ಲೀಟ್ ಫೈಲ್ ಅನ್ನ ವಿಧಾನಸೌಧ ಪೊಲೀಸರು ಸಿಐಡಿ ಪೊಲೀಸರಿಗೆ ಹಸ್ತಾಂತರ ಮಾಡ್ತಾರೆ. ಅದಕ್ಕೂ ಮುನ್ನ ಈಗಾಗಲೇ ಸಿಐಡಿ ಅಧಿಕಾರಿಗಳು ಕೂಡ ಪ್ರಕರಣದ ತನಿಖೆ ಸಿಐಡಿಗೆ ವರ್ಗಾವಣೆ ಆಗ್ತಿದ್ದಂತೆ ಅವರು ಕೂಡ ಪ್ರಾಥಮಿಕ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸದಲ್ಲಿ ಈಗ ನಿರತರಾಗಿರೋದು. ಈ ಒಂದು ನೇಮಕಾತಿ ಪ್ರಕರಣದ ಮಾಹಿತಿಯನ್ನು ಅಧಿಸೂಚನೆ ಯಾವಾಗ ಹೊರಡಿಸಲಾಗಿತ್ತು, ಮತ್ತೆ ಎಷ್ಟು ಜನ ಅಭ್ಯರ್ಥಿಗಳು ಏನು ಈ ಒಂದು ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ, ಮತ್ತೆ ಎಷ್ಟು ಜನ ಸೆಲೆಕ್ಟ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಈಗ ಸಿಐಡಿ ಅಧಿಕಾರಿಗಳು ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಈ ಒಂದು ಆಯ್ಕೆ ಪ್ರಕ್ರಿಯೆಯಲ್ಲಿ ಎಷ್ಟು ಜನ ಕೆಪಿಎಸ್ಸಿ ಸದಸ್ಯರಿದ್ರು, ಮತ್ತೆ ಯಾರ್ಯಾರು ಈ ಒಂದು ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೂಡ ಕಲೆಕ್ಟ್ ಮಾಡ್ತಾ ಇರೋದು. ಮತ್ತೆ ಈ ಒಂದು ಸೆಲೆಕ್ಷನ್ ನಲ್ಲಿ ಎಷ್ಟು ಜನ ಅಭ್ಯರ್ಥಿಗಳು ಆಯ್ಕೆ ಆಗಿದ್ದಾರೆ, ಮತ್ತೆ ಯಾರ್ಯಾರ ಮೇಲೆ ಒಂದು ಆರೋಪಗಳಿದೆ ಅನ್ನೋದ್ರ ಬಗ್ಗೆ ಕೂಡ ಈಗ ತನಿಖೆ ಸಲುವಾಗಿ ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಪಶು ನೇಮಕಾತಿ ಒಂದು ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 2 FIR ಗಳನ್ನ ಈಗಾಗಲೇ ದಾಖಲಾಗಿರೋದು ಕೂಡ ನಾವು ನೋಡಬಹುದು. ಈ ಮೊದಲು ಕೂಡ ಒಂದು ಪ್ರಕರಣ ದಾಖಲಾಗುತ್ತೆ. ಆ ಒಂದು ಪ್ರಕರಣದಲ್ಲಿ ಸುಮಾರು 80 ಲಕ್ಷ ಏನು ಹಣಕ್ಕೆ ಬೇಡಿಕೆ ಇಟ್ಟಿರುವಂಥದ್ದು. ಅಂದ್ರೆ ನೇಮಕಾತಿಯಲ್ಲಿ ಆಯ್ಕೆ ಆಗ್ಬೇಕು ಅಂತಂದ್ರೆ 80 ಲಕ್ಷ ಹಣವನ್ನ ಕೊಡಬೇಕು ಅಂತೇಳಿ ಒಂದು ಅಭ್ಯರ್ಥಿಗಳಿಗೆ ಏನು ಡಿಮ್ಯಾಂಡ್ ಮಾಡಲಾಗಿತ್ತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಈ ಹಿಂದೆ ಒಂದು ಪ್ರಕರಣ ಕೂಡ ದಾಖಲಾಗಿದ್ದು, ಅದರಲ್ಲಿ 2 ಆರೋಪಿಗಳನ್ನು ಕೂಡ ಅರೆಸ್ಟ್ ಮಾಡಿ ವಿಚಾರಣೆ ಕೂಡ ಮಾಡಲಾಗಿತ್ತು. ಆ ಬಳಿಕ ಮತ್ತೆ ಇತ್ತೀಚೆಗೆ ಒಂದು ಮಂಜುನಾಥ್ ಎಂಬವರು ಕೂಡ ಒಂದು ಅಭ್ಯರ್ಥಿ ಏನಾಗಿದ್ದಾರೆ, ಇವರು ಕೂಡ ಒಂದು ಪ್ರಕರಣವನ್ನ ದಾಖಲು ಮಾಡಿದ್ದಾರೆ. ಇದರಲ್ಲೂ ಕೂಡ ಏನು ಕೆಪಿಎಸ್ಸಿ ಅಧ್ಯಕ್ಷ ಆಗಿರುವಂತಹ ಶಿವಶಂಕರಪ್ಪ ಸಾವ್ಕರ್ ವಿರುದ್ಧ ಕೂಡ ಒಂದು ಪ್ರಕರಣ ದಾಖಲಾಗಿದೆ. ಮತ್ತೆ ಇನ್ನು ಕೆಲವು ಸದಸ್ಯರು ಮತ್ತೆ ಸುಮಾರು 29ಕ್ಕೂ ಹೆಚ್ಚು ಅಭ್ಯರ್ಥಿಗಳ ವಿರುದ್ಧ ಕೂಡ ಈ ಒಂದು ಕೇಸ್ ದಾಖಲಾಗಿರೋದ್ರಿಂದ ಆ ಒಂದು ಅಭ್ಯರ್ಥಿಗಳ ಒಂದು ಪೂರ್ವಪರ ಮತ್ತೆ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆ ಹೇಗಾಗಿದೆ, ಮತ್ತೆ ಅವರ ಒಂದು ಮಾರ್ಕ್ ಶೀಟ್ ಇರ್ಬೋದು, ಮತ್ತೆ OMR ಶೀಟ್ ಏನಿದೆ, ಈ ಎಲ್ಲ ಒಂದು ವಿವರಗಳನ್ನ ಕಲೆ ಹಾಕುವಂತ ಕೆಲಸವನ್ನ ಈಗ ಸಿಐಡಿ ಅಧಿಕಾರಿಗಳು ಶುರು ಮಾಡಿದ್ದಾರೆ. ಪ್ರಮುಖವಾಗಿ ಈ ಒಂದು ಅಭ್ಯರ್ಥಿಗಳು ಪರೀಕ್ಷೆ ಬರೆದಂತ ಒಂದು ಪರೀಕ್ಷಾ ಕೇಂದ್ರದ ಒಂದು CCTVಗಳೇನಿದೆ, ಈ ಒಂದು ದೃಶ್ಯಾವಳಿಗಳನ್ನು ಕೂಡ ಸಂಗ್ರಹ ಮಾಡಬೇಕಾಗುತ್ತೆ. ಆದ್ರಿಂದ ಈಗ ಕೆಪಿಎಸ್ಸಿ ಅಧಿಕಾರಿಗಳು ಏನು ಕಲೆಕ್ಟ್ ಮಾಡಿರುವಂತಹ CCTV ಫುಟೇಜ್ ಇರ್ಬೋದು, ಮತ್ತೆ ಅವರ ಬಳಿ ಇರುವಂತಹ ರೆಕಾರ್ಡ್ಸ್ ಏನಿದೆ ಅವುಗಳನ್ನು ಕೂಡ ಪರಿಶೀಲನೆಗೆ ಒಳಪಡಿಸೋದಕ್ಕೆ ಈಗ ಸಿಐಡಿ ಅಧಿಕಾರಿಗಳು ಮುಂದಾಗಿರುವುದು. ಆದ್ರಿಂದ ಪ್ರಾಥಮಿಕವಾಗಿ ಈ ಎಲ್ಲ ಒಂದು ತನಿಖೆಯ ಭಾಗವಾಗಿ ಈ ಒಂದು ಪ್ರಕ್ರಿಯೆಗೆ ಸಂಬಂಧಪಟ್ಟಂತ ಎಲ್ಲ ಒಂದು ಮಾಹಿತಿ ಮತ್ತೆ ದಾಖಲೆಗಳನ್ನ ಕಲೆಕ್ಟ್ ಮಾಡುವಂತ ಕೆಲಸಕ್ಕೆ ಈಗ ಸಿಐಡಿ ಅಧಿಕಾರಿಗಳು ಮುಂದಾಗಿರುವಂತದ್ದು. ಮತ್ತೆ ಇದಕ್ಕೂ ಮುನ್ನ ಏನು ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ 2 FIR ಏನು ದಾಖಲಾಗಿತ್ತು, ಈ 2 FIR ಗಳಿಗೆ ಸಂಬಂಧಪಟ್ಟಂತೆ ಈ ಮೊದಲು ದಾಖಲಾಗಿದ್ದಂತಹ ಪ್ರಕರಣದಲ್ಲಿ 2 ಆರೋಪಿಗಳು ಅರೆಸ್ಟ್ ಆಗಿದ್ರು. ಆ ಒಂದು ಆರೋಪಿಗಳ ವಿವರ ಇರಬಹುದು, ಮತ್ತೆ ಅವರು ಈ ಒಂದು ಪ್ರಕರಣದಲ್ಲಿ ಯಾವ ರೀತಿ ಇನ್ವಾಲ್ವ್ಮೆಂಟ್ ಆಗಿದ್ರು, ಮತ್ತೆ ಆ ಒಂದು ಸಂದರ್ಭದಲ್ಲಿ 80 ಲಕ್ಷ ಹಣ ಕೇಳಿರುವಂತ ಒಂದು ಆರೋಪ ಕೇಳಿ ಬಂದಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಪೂರಕ ಸಾಕ್ಷಿಗಳೇನಿದೆ, ಮತ್ತೆ ಆಡಿಯೋ ಕ್ಲಿಪ್ಪಿಂಗ್ಸ್ ಇರ್ಬೋದು, ಈ ಎಲ್ಲಾ ವಿವರಗಳನ್ನು ಕೂಡ ಈಗಾಗಲೇ ಸಿಐಡಿ ಅಧಿಕಾರಿಗಳು ಸಂಗ್ರಹಿಸಿ ಅದನ್ನ ತನಿಖೆಗೆ ಒಳಪಡಿಸೋದಕ್ಕೆ ಕೂಡ ಮುಂದಾಗ್ತಾ ಇದ್ದಾರೆ. ಮತ್ತೆ ಇತ್ತೀಚೆಗೆ 27ನೇ ತಾರೀಕು ದಾಖಲಾಗಿರುವಂತಹ ಮತ್ತೊಂದು FIR ಏನಿದೆ, ಈ ಒಂದು FIR ಗೂ ಸಂಬಂಧಪಟ್ಟಂತೆ ಏನು ದೂರದಾರರು ಏನೆಲ್ಲ ಮಾಹಿತಿಯನ್ನ ಕೊಟ್ಟಿದ್ದಾರೆ, ಮತ್ತೆ ಅವರ ಬಳಿ ಇರುವಂತಹ ಸಾಕ್ಷಿಗಳೇನು, ಮತ್ತೆ ಪೊಲೀಸರು ಏನೆಲ್ಲ ಸಾಕ್ಷ್ಯಾಧಾರಗಳನ್ನ ಸಂಗ್ರಹ ಮಾಡಿದ್ರು, ಆ ಒಂದು ವಿವರವನ್ನು ಕೂಡ ಈಗ ಸಿಐಡಿ ಅಧಿಕಾರಿಗಳು ಕಲೆಕ್ಟ್ ಮಾಡುವಂಥದ್ದು. ಮತ್ತೆ ಇದರಲ್ಲಿ ಅಭ್ಯರ್ಥಿಗಳು ಯಾವ ರೀತಿ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ, ಮತ್ತೆ 29 ಜನ ಅಭ್ಯರ್ಥಿಗಳ ವಿರುದ್ಧ ಏನು ಆರೋಪ ಕೇಳಿ ಬಂದಿದೆ, ಅದಕ್ಕೆ ಸಂಬಂಧಪಟ್ಟ ಏನಾದ್ರೂ ಸಾಕ್ಷಿಗಳಿದೆಯಾ ಅನ್ನೋದ್ರ ಬಗ್ಗೆ ಕೂಡ ಈಗ ತನಿಖೆಯನ್ನ ಆರಂಭ ಮಾಡಿ ಕೆಲವು ಕಡೆ ಮಾಹಿತಿ ಕಲೆ ಹಾಕುವಂತ ಕೆಲಸವನ್ನು ಕೂಡ ಈಗ ಸಿಐಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅದು ಅಲ್ಲದೆ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ನಲ್ಲಿ ಈಗ ವಿಚಾರಣೆ ಹಂತದಲ್ಲಿ ಕೂಡ ಒಂದು ಪ್ರಕರಣ ಇದೆ. ಅದರಿಂದ 1 ವಾರದ ಒಳಗಡೆ ಪ್ರೈಮರಿಯಾಗಿ ಏನೆಲ್ಲ ಮಾಹಿತಿ ಸಿಗಬಹುದು, ಮತ್ತೆ ಈ ಒಂದು ಆರೋಪಗಳಿಗೆ ಸಂಬಂಧಪಟ್ಟಂತೆ ಮತ್ತೆ ಈ ಒಂದು ಹಣಕ್ಕೆ ಬೇಡಿಕೆ ಇಟ್ಟಿದ್ರು, ಈ ಒಂದು ಆರೋಪಗಳಿಗೆ ಸಂಬಂಧಪಟ್ಟಂತೆ ಕೂಡ ಏನೆಲ್ಲ ಸಾಕ್ಷ್ಯಗಳು ಪತ್ತೆ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಈಗ ಸಿಐಡಿ ಅಧಿಕಾರಿಗಳು ತನಿಖೆಯನ್ನ
ಮಾಡಿ 1 ವಾರದ ಒಳಗಡೆ ಒಂದು ಪ್ರೈಮರಿ ರಿಪೋರ್ಟ್ ಅನ್ನು ಕೂಡ ತಯಾರಿ ಮಾಡೋದಕ್ಕೆ ಈಗ CID ಅಧಿಕಾರಿಗಳು ಮುಂದಾಗಿದ್ದಾರೆ. ಆದ್ರಿಂದ ಇವತ್ತು ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಎಲ್ಲಾ ಫೈಲ್ ಅನ್ನು ಕೂಡ ವಿಧಾನಸೌಧ ಪೊಲೀಸರು CIDಗೆ ಹಸ್ತಾಂತರ ಮಾಡ್ತಾರೆ. ನಂತರ ಪ್ರಾಥಮಿಕವಾಗಿ CID ಅಧಿಕಾರಿಗಳು ಕೆಲವು ಇನ್ಫಾರ್ಮೇಶನ್ ಅನ್ನು ಕಲೆಕ್ಟ್ ಮಾಡಿ ಅದಕ್ಕೆ ಪೂರಕವಾದ ಸಾಕ್ಷಿಗಳನ್ನ ಕಲೆ ಹಾಕುವಂತ ಕೆಲಸವನ್ನು ಕೂಡ ಈಗ ಮಾಡ್ತಾ ಇದ್ದಾರೆ. ಇದು ಇವತ್ತಿನ ವಿಶೇಷ. ಮುಂದೆ ಇದೇ ರೀತಿಯ ಸುದ್ದಿಗೋಸ್ಕರ ನೋಡ್ತಾ ಇರಿ ನ್ಯೂಸ್ 18 ಡಿಜಿಟಲ್ ಕನ್ನಡ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.